ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಫಸ್ಟ್ ಸೆಮಿಸ್ಟರ್ ಬಿ ಕಾಮ್ ಅಲ್ಲಿ ಯಾರೆಲ್ಲ ಇದ್ದಾರೆ ಅವರಿಗೆ ಫಿನಾನ್ಷಿಯಲ್ ಅಕೌಂಟಿಂಗ್ ಸಬ್ಜೆಕ್ಟ್ ಅಲ್ಲಿ ಯೂನಿಟ್ ನಂಬರ್ 5 ಇನ್ಶೂರೆನ್ಸ್ ಕ್ಲೈಮ್ ಅನ್ನೋ ಒಂದು ಚಾಪ್ಟರ್ ಇದೆ. ಆ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಅಂದ್ರೆ ಫೈರ್ ಇನ್ಶೂರೆನ್ಸ್ ಕ್ಲೈಮ್ ಅಥವಾ ಇನ್ಶೂರೆನ್ಸ್ ಕ್ಲೈಮ್ ಅಂತ ಇರುತ್ತೆ. ಆ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟ ಥಿಯಾರಿಟಿಕಲ್ ಇನ್ಫಾರ್ಮೇಶನ್ಸ್ ಏನಿರುತ್ತೆ, ಸೊ ಯಾವ ಥರ ನಾವು ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಅನ್ನ ಅಥವಾ ಅಮೌಂಟ್ ಆಫ್ ಕ್ಲೈಮ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಅದಕ್ಕೆ ಸಂಬಂಧಪಟ್ಟ ಥಿಯಾರಿಟಿಕಲ್ ಆಸ್ಪೆಕ್ಟ್ಸ್ ಅನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಎಕ್ಸಾಮಿನೇಷನ್ಗೆ ಬೇಕಾದಂಥ ಎಲ್ಲ ಮಾಹಿತಿಯನ್ನು ನಾನು ಈ ಒಂದು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರೊವೈಡ್ ಮಾಡ್ತೀನಿ. ಸೊ ತಡ ಮಾಡದೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಕೇಳ್ತಾ, ಸೊ ಇಲ್ಲಿ ಈ ಯೂನಿಟ್ ನಂಬರ್ 5 ಏನಿದೆ, ಫೈರ್ ಇನ್ಶೂರೆನ್ಸ್ ಕ್ಲೈಮ್ ಏನಿದೆ, ಸೊ ಅದಕ್ಕೆ ಸಂಬಂಧಪಟ್ಟ ಥಿಯರಿಯನ್ನು ನೋಡ್ತಾ ಹೋಗೋಣ. ಸೊ ನಿಮಗೆ ಈ ಫೈರ್ ಇನ್ಶೂರೆನ್ಸ್ ಕ್ಲೈಮ್ಗೆ ಹೋಗೋದಕ್ಕೂ ಮುಂಚೆ ಫಸ್ಟ್ ನಾನು ಇನ್ಶೂರೆನ್ಸ್ ಅಂದ್ರೆ ಏನು, ಯಾವೆಲ್ಲ ಟೈಪ್ಸ್ ಆಫ್ ಇನ್ಶೂರೆನ್ಸ್ ಇದೆ ಅದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಜನರಲ್ ಆಗಿ ಇನ್ಶೂರೆನ್ಸ್ ಈಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ಟೂ ಪಾರ್ಟೀಸ್. ಸೊ ಯೂಶಲಿ ಇನ್ಶೂರೆನ್ಸ್ ಅಂತ ಹೇಳಿದ್ರೆ ಇಬ್ರು ವ್ಯಕ್ತಿಗಳಿರ್ತಾರೆ. ಒಂದು ಇನ್ಶೂರ್ಡ್, ದಟ್ ಈಸ್ ಪಾಲಿಸಿ ಹೋಲ್ಡರ್, ಅಂಡ್ ಇನ್ಶೂರರ್, ದಟ್ ಈಸ್ ಇನ್ಶೂರೆನ್ಸ್ ಕಂಪನಿ, to pay the losses suffered by the policyholder and happening of certain events in the future for consideration called as premium. ಅಂದ್ರೆ insurance is an agreement between the two parties called as, one is policyholder, another one is insurance company. Insurance company take the risk of on a policyholder to compensate the losses which has happened to the policy holders in future days. ಸೊ ಫ್ಯೂಚರ್ ಡೇಸ್ ಅಲ್ಲಿ ಏನ್ ಲಾಸ್ ಆಗುತ್ತೆ ಆ ಲಾಸ್ ಅನ್ನ ಕಾಂಪೆನ್ಸೇಟ್ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಪಾಲಿಸಿ ಹೋಲ್ಡರ್ನ ರಿಸ್ಕ್ ಅನ್ನ ಯಾರು ತಗೊಂಡಿರ್ತಾನೆ ಅದನ್ನ ನಾವು ಇನ್ಶೂರೆನ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಸಿಂಪಲ್ ಆಗಿ ಇನ್ಶೂರೆನ್ಸ್ ಈಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ಟೂ ಪಾರ್ಟೀಸ್, ಒನ್ ಈಸ್ ಇನ್ಶೂರ್ಡ್, ದಟ್ ಈಸ್ ಪಾಲಿಸಿ ಹೋಲ್ಡರ್, ಅಂಡ್ ಅನದರ್ ಇನ್ಶೂರರ್, to pay the losses suffered by the policyholder and happening of certain events in the future for consideration called as premium. So ಇಬ್ರು ಮಧ್ಯೆ ಒಂದು ಏನು ಅಗ್ರಿಮೆಂಟ್ ಆಗಿರುತ್ತೆ, ಆ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತ ಪಾಲಿಸಿ ಹೋಲ್ಡರ್ನ ರಿಸ್ಕ್ ಅನ್ನ ಇನ್ಶೂರೆನ್ಸ್ ಕಂಪನಿ ತಗೊಂಡಿರುತ್ತೆ. ಸೊ ಆ ಪಾಲಿಸಿ ಹೋಲ್ಡರ್ಗೆ ಏನಾದರೂ ಅನ್ಸರ್ಟೈನ್ ಇವೆಂಟ್ ಇಂದ ಏನಾದರೂ ಫ್ಯೂಚರ್ ಅಲ್ಲಿ ಲಾಸ್ ಆದ್ರೆ, ಸೊ ಇನ್ಶೂರೆನ್ಸ್ ಕಂಪನಿ ಈ ಲಯಬಲ್ ಪಾರ್ಟಿ ಟು ಫುಲ್ಫಿಲ್ ದ ಲಾಸಸ್ ಆರ್ ಡ್ಯಾಮೇಜಸ್ ವಿಚ್ ಇಸ್ ಹ್ಯಾಪನ್ ಟು ಪಾಲಿಸಿ ಹೋಲ್ಡರ್. ಅದನ್ನ ನಾವು ಇನ್ಶೂರೆನ್ಸ್ ಅಂತ ಕರಿತೀವಿ. ಅದಕ್ಕೆ ಸಂಬಂಧಪಟ್ಟಂತ ಪ್ರೀಮಿಯಂ ಅನ್ನ ಇನ್ಶೂರ್ಡ್ ಪರ್ಸನ್ ಯಾರಿರ್ತಾನೆ, ಪಾಲಿಸಿ ಹೋಲ್ಡರ್ ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಸೊ ಅದು ಇನ್ಶೂರೆನ್ಸ್. ಸೊ ಇನ್ಶೂರೆನ್ಸ್ ಅಲ್ಲಿ ಯೂಶಲಿ ದೇರ್ ಆರ್ ಟೂ ಟೈಪ್ಸ್. ಒನ್ ಈಸ್ ಲೈಫ್ ಇನ್ಶೂರೆನ್ಸ್, ಅನದರ್ ಒನ್ ಈಸ್ ಜನರಲ್ ಇನ್ಶೂರೆನ್ಸ್. ನೋಡಿ, ಲೈಫ್ ಆಫ್ ದಿ ಪರ್ಸನ್, ನಾವೇನು LIC ಅಂತ ಏನ್ ಮಾಡಿಸ್ತೀವಿ ಅದೆಲ್ಲ ಲೈಫ್ ಇನ್ಶೂರೆನ್ಸ್. ಅಂದ್ರೆ ಲೈಫ್ ಆಫ್ ದಿ ಪರ್ಸನ್ ಮೇಲೆ ಮಾಡಿಸ್ತಕ್ಕಂಥ ಇನ್ಶೂರೆನ್ಸ್ ಅನ್ನ ನಾವು ಲೈಫ್ ಇನ್ಶೂರೆನ್ಸ್ ಅಂತ ಕರಿತೀವಿ. ಅದರ್ ದನ್ ಲೈಫ್, ಎನಿ ಇನ್ಶೂರೆನ್ಸ್ ಕಾಲ್ಡ್ ಆಸ್ ಎ ಜನರಲ್ ಇನ್ಶೂರೆನ್ಸ್. ನೀವು ಲೈಫ್ ಅನ್ನ ಬಿಟ್ಟು ಬೇರೆ ಯಾವುದೇ ತರದ ಇನ್ಶೂರೆನ್ಸ್ ಅನ್ನ ಮಾಡಿಸಿದ್ರು ಕೂಡ ಅದನ್ನ ನಾವು ಜನರಲ್ ಇನ್ಶೂರೆನ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಜಸ್ಟ್ ಎನ್ ಎಕ್ಸಾಂಪಲ್ ಅಲ್ಲಿ ಫೈರ್ ಇನ್ಶೂರೆನ್ಸ್ ಆಗಿರ್ಬೋದು, ಮೊಬೈಲ್ ಇನ್ಶೂರೆನ್ಸ್ ಆಗಿರ್ಬೋದು, ಥೆಫ್ಟ್ ಇನ್ಶೂರೆನ್ಸ್ ಆಗಿರ್ಬೋದು, ಮರೈನ್ ಇನ್ಶೂರೆನ್ಸ್ ಆಗಿರ್ಬೋದು, ಮೋಟಾರ್ ವೆಹಿಕಲ್ ಇನ್ಶೂರೆನ್ಸ್ ಆಗಿರ್ಬೋದು. ಲೈಫ್ ಅನ್ನ ಬಿಟ್ಟು ಇನ್ಯಾವುದೇ ತರದ ಇನ್ಶೂರೆನ್ಸ್ ಅನ್ನ ಮಾಡಿಸಿದ್ರೆ ಅದನ್ನ ನಾವು ಜನರಲ್ ಇನ್ಶೂರೆನ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ನಮಗೆ ಸಬ್ಜೆಕ್ಟ್ ಅಲ್ಲಿ ನಮಗೆ ಈ ಒಂದು ಚಾಪ್ಟರ್ ಇರ್ತಕ್ಕಂಥದ್ದು ಫೈರ್ ಇನ್ಶೂರೆನ್ಸ್ ಕ್ಲೈಮ್ ಆಗಿರೋದ್ರಿಂದ ಜಸ್ಟ್ ನಾನು ಫೈರ್ ಇನ್ಶೂರೆನ್ಸ್ ಕ್ಲೈಮ್ ಬಗ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ಫೈರ್ ಇನ್ಶೂರೆನ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ಅ ಕೈಂಡ್ ಆಫ್ ಇನ್ಶೂರೆನ್ಸ್ ವೇರ್ ಅಗ್ರಿಮೆಂಟ್ ಈಸ್ ಮೇಡ್ ಬಿಟ್ವೀನ್ ದ ಇಂಡಸ್ಟ್ರಿ, ದಟ್ ಈಸ್ ಇನ್ಶೂರ್ಡ್ ಪರ್ಸನ್, ಅಂಡ್ ಜನರಲ್ ಇನ್ಶೂರೆನ್ಸ್ ಕಂಪನಿ ಕಾಲ್ಡ್ ಆಸ್ ದ ಇನ್ಶೂರರ್ to immediately the compensation for the loss of stock or profit due to fire accident for a consideration called as premium. ಯೂಶಲಿ ಫೈರ್ ಇನ್ಶೂರೆನ್ಸ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಒಂದು ಫ್ಯಾಕ್ಟ್ರಿ ಪ್ರಿಮೈಸಸ್ ಅಲ್ಲಿ ಈ ಫೈರ್ ಆಕ್ಸಿಡೆಂಟ್ ಆಗಿ ಏನಾದರೂ ಸ್ಟಾಕ್ಸ್ ಏನಾದರೂ ಡ್ಯಾಮೇಜ್ ಆದ್ರೆ ಆ ಡ್ಯಾಮೇಜ್ ಆದ ಸ್ಟಾಕ್ಗೆ ನಾವು ಲಾಸ್ ಏನಾಗಿರುತ್ತೆ ಆ ಲಾಸ್ ಅನ್ನ ಕಾಂಪೆನ್ಸೇಟ್ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ ಇನ್ಶೂರೆನ್ಸ್ ಅನ್ನ ಮಾಡಿಸಿರ್ತಾರೆ. ಸೊ ಹಾಗಾಗಿ ಆ ಒಂದು ಕಾಂಪೆನ್ಸೇಷನ್ಸ್ ಅನ್ನ ಮಾಡಿಕೊಡ್ಲಿಕ್ಕೆ ಇನ್ಶೂರೆನ್ಸ್ ಕಂಪನಿ ಲಯಬಲ್ ಪಾರ್ಟಿ ಆಗಿರುತ್ತೆ. ಅದನ್ನ ನಾವು ಫೈರ್ ಇನ್ಶೂರೆನ್ಸ್ ಅಂತ ಕರಿತೀವಿ. ಯೂಶಲಿ ಎಲ್ಲಾ ಬಿಸ್ನೆಸ್ ಆರ್ಗನೈಸೇಷನ್ ಕೂಡ ಸ್ಟಾಕ್ ಅನ್ನ ಮೇಂಟೈನ್ ಮಾಡ್ತವೆ. ಆ ಸ್ಟಾಕ್ ಫೈರ್ ಇಂದ ಡೆಸ್ಟ್ರಾಯ್ ಆದ್ರೆ, ಸೊ ಏನು ಲಾಸ್ ಆಗುತ್ತೆ ಆ ಲಾಸ್ ಅನ್ನ ವಾಪಸ್ ತಗೋಬೇಕು ಅಂತ ಹೇಳಿದ್ರೆ ಇನ್ಶೂರೆನ್ಸ್ ಅನ್ನ ಮಾಡ್ತಿರ್ತವೆ. ಹಾಗಾಗಿ ಆ ಒಂದು ಇನ್ಶೂರೆನ್ಸ್ ಅನ್ನ ನಾವು ಫೈರ್ ಇನ್ಶೂರೆನ್ಸ್ ಅಂತ ಕರಿತೀವಿ. ಅಲ್ಲಿ ಅಂತ ಬಂದಾಗ ನಾನು ಆಗ್ಲೇ ಹೇಳಿದಾಗೆ ದೇರ್ ಆರ್ ಟೂ ಪಾರ್ಟೀಸ್ ಆರ್ ಯೂಶಲಿ ಇನ್ವಾಲ್ವ್ಡ್ ಇನ್ ಇನ್ಶೂರೆನ್ಸ್ ಕಂಪನಿ.
So one is insurer, another one is insured. Here, insurer in the say nothing but insurer is a person who take the risk of loss of stock, property or profit, etc. due to some accident. ನೋಡಿ ಇನ್ಶೂರರ್ ಅಂತ ಹೇಳಿದ್ರೆ ಇನ್ಶೂರರ್ ಇಸ್ ಆಲ್ಸೋ ಪರ್ಸನ್, ದಟ್ ಇಸ್ ಕಂಪನಿ, ಇನ್ಶೂರೆನ್ಸ್ ಕಂಪನಿನ ನಾವು ಇನ್ಶೂರರ್ ಅಂತ ಕರಿತೀವಿ. ಹೂ ಟೇಕ್ಸ್ ದ ರಿಸ್ಕ್ ಆಫ್ ದಿ ಲಾಸ್ ಆಫ್ ಸ್ಟಾಕ್, ಲಾಸ್ ಆಫ್ ಪ್ರಾಪರ್ಟಿ, ಲಾಸ್ ಆಫ್ ಪ್ರಾಫಿಟ್ ಆರ್ ಡ್ಯೂ ಟು ಎಕ್ಸೆಟ್ರಾ ಡ್ಯೂ ಟು ದ ಸಮ್ ಆಕ್ಸಿಡೆಂಟ್. ಸೊ ಏನಾದರೂ ಆಕ್ಸಿಡೆಂಟ್ ಇಂದಾಗಿ ಏನಾದರೂ ಲಾಸ್ ಆದರೆ, ಅದು ಸ್ಟಾಕ್ ಆಗಿರ್ಬೋದು, ಪ್ರಾಪರ್ಟಿ ಆಗಿರ್ಬೋದು, ಪ್ರಾಫಿಟ್ ಆಗಿರ್ಬೋದು, ಅದೇನಾದರೂ ಲಾಸ್ ಆಗ್ಬಿಟ್ಟೆ, ಡೆಸ್ಟ್ ಆಗ್ಬಿಟ್ಟೆ, ಆ ಡೆಸ್ಟ್ರೋ ಆಗಿರೋದನ್ನ ಫುಲ್ಫಿಲ್ ಮಾಡಿಕೊಡ್ಬೇಕಾಗುತ್ತೆ. ಆ ಒಂದು ರಿಸ್ಕ್ ಅನ್ನ ಯಾರು ತಗೊಳ್ತಾನೆ ಅವನ್ನ ನಾವು ಇನ್ಶೂರರ್ ಅಂತ ಕರಿತೀವಿ. ಯೂಶಲಿ ಇನ್ಶೂರರ್ ಅಂತ ಹೇಳಿದ್ರೆ ಕಂಪನಿ, ಇನ್ಶೂರೆನ್ಸ್ ಕಂಪನಿನ ನಾವು ಇನ್ಶೂರರ್ ಅಂತ ಕರಿತೀವಿ. ಬಿಕಾಸ್ ಇನ್ಶೂರರ್ ಇಸ್ ಅ ಪರ್ಸನ್ ಇನ್ಶೂರ್ಡ್ ಅಂತ ಹೇಳಿದ್ರೆ ಇನ್ಶೂರ್ಡ್ ಈಸ್ ಎ ಪರ್ಸನ್ ಹೂ ಹ್ಯಾಸ್ ಟೇಕನ್ ದಿ ಇನ್ಶೂರೆನ್ಸ್ ಪಾಲಿಸಿ ಫಾರ್ ದಿ ಕವರೇಜ್ ಆಫ್ ಲಾಸ್ ಆಫ್ ಸ್ಟಾಕ್, ಪ್ರಾಪರ್ಟಿ ಆರ್ ಪ್ರಾಫಿಟ್ ಎಕ್ಸೆಟ್ರಾ. Insured is also one of the person just who took the insurance policy for the coverage of loss of stock or property or profit. ಯಾರು ಪ್ರಾಫಿಟ್ ಅಥವಾ ಸ್ಟಾಕು ಅಥವಾ ಏನು ಡೆಸ್ಟ್ರಾಯ್ ಆಗುತ್ತೆ ಆ ಲಾಸ್ ಅನ್ನ ಕವರೇಜ್ ಮಾಡಬೇಕು ಅಂತ ಇನ್ಶೂರೆನ್ಸ್ ಪಾಲಿಸಿಯನ್ನ ತಗೊಂಡಿರ್ತಾನೆ ಅವನ್ನ ನಾವು ಇನ್ಶೂರ್ಡ್ ಅಂತ ಕರಿತೀವಿ. ಸಿಂಪಲ್ ಆಗಿ ಇನ್ಶೂರರ್ ಅಂದ್ರೆ ಇನ್ಶೂರೆನ್ಸ್ ಕಂಪನಿ, ಇನ್ಶೂರ್ಡ್ ಅಂತ ಹೇಳಿದ್ರೆ ಪಾಲಿಸಿ ಹೋಲ್ಡರ್, ಯಾರು ಪಾಲಿಸಿ ತಗೊಂಡಿರ್ತಾನೆ ಅವನು ಇನ್ಶೂರ್ಡ್. ಸೊ ಯಾರು ಪಾಲಿಸಿಯನ್ನ ಕೊಟ್ಟು ರಿಸ್ಕ್ ಅನ್ನ ತಗೊಳ್ತಾರೆ, ಲಾಸ್ ಆದ್ರೆ ಫುಲ್ಫಿಲ್ ಮಾಡ್ಕೊಡ್ತೀನಿ ಅಂತಾನೆ ಅವನೇ ಇನ್ಶೂರರ್. And accounting provision for fire insurance claim. So here the loss for which can be made, it could be in the form of loss of stock ಬೇಕಾದ್ರೂ ಆಗಿರ್ಬೋದು, ಅಂದ್ರೆ ಲಾಸ್ ಸ್ಟಾಕ್ ಡೆಸ್ಟ್ರಾಯ್ ಆಗಿರ್ಬೋದು, ಆರ್ ಇಟ್ ಮೇ ಬಿ ಲಾಸ್ ಆಫ್ ಪ್ರಾಫಿಟ್ ಬೇಕಾದ್ರೂ ಆಗಿರ್ಬೋದು. ಸೊ ಇಯರ್ ನಮಗೆ ಇರ್ತಕ್ಕಂಥದ್ದು ಸಿಲೆಬಸ್ ಅಲ್ಲಿ ಲಾಸ್ ಆಫ್ ಸ್ಟಾಕ್ ಆದಾಗ ಯಾವ ತರ ನಾವು ಕ್ಲೈಮ್ ಅನ್ನ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂತ ಪ್ರಾಬ್ಲಮ್ಸ್ ಅನ್ನ ಮಾಡ್ತಕ್ಕಂಥದ್ದು. ಹಾಗಾಗಿ ನಾವು ಇನ್ ಕೇಸ್ ಕ್ಲೈಮ್ ಫಾರ್ ಲಾಸ್ ಆಫ್ ಸ್ಟಾಕ್ ಆಗಿದ್ರೆ, for calculating the amount to be claimed for insurer company for loss of stock in a fire accident, stock on the date of fire must be ascertained. If the books of accounts are properly maintained and updated, and if such books are not destroyed in the fire accident, stock on the date of fire can be ascertained from the books of account only. That means ಕ್ಲೈಮ್ ಹೇಗೆ ಮಾಡ್ಕೊಳ್ತಾರೆ, ಫೈರ್ ಆಕ್ಸಿಡೆಂಟ್ ಆದಾಗ ಲಾಸ್ ಆಫ್ ಸ್ಟಾಕ್ನ ಹೇಗೆ ಕ್ಲೈಮ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಕಂಪನಿ ಫೈರ್ ಆಕ್ಸಿಡೆಂಟ್ ಆದಾಗ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಅದ್ರ ಮೇಲೆ ಅವರು ಕ್ಲೈಮ್ ಅನ್ನ ಮಾಡ್ಕೊಳ್ತಕ್ಕಂಥದ್ದು. ಇನ್ ಕೇಸ್ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ಏನಿರುತ್ತೆ ಅದು ಯೂಶಲಿ ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಪ್ರಾಪರ್ ಆಗಿ ಮೈಂಟೈನ್ ಮಾಡ್ತಾರೆ, ಎಷ್ಟು ಸ್ಟಾಕ್ ಇದೆ ಅಂತ. ಇನ್ ಕೇಸ್ ಆ ಸ್ಟಾಕ್ ಏನಾದರೂ ಡೆಸ್ಟ್ರೋ ಆಗಿಲ್ಲ ಫೈರ್ ಆಕ್ಸಿಡೆಂಟ್ ಅಲ್ಲಿ ಅಂತ ಹೇಳಿದ್ರೆ ಸೀದಾ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ನಮಗೆ ಎಷ್ಟು ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ಇತ್ತು ಅಂತ ಗೊತ್ತಾಗ್ಬಿಡುತ್ತೆ. ಸೊ ಇನ್ ಕೇಸ್ ಆ ಬುಕ್ಸ್ ಆಫ್ ಅಕೌಂಟ್ ಅನ್ನ ಏನ್ ಪ್ರಿಪೇರ್ ಮಾಡಿರ್ತೀವಿ, ಹವೆವರ್ ಇಫ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಆರ್ ನಾಟ್ ಅಪ್ಡೇಟ್ ಆಗಿಲ್ಲ, ಆರ್ ಇಫ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಆರ್ ನಾಟ್ ಅವೈಲಬಲ್, ಆರ್ ಇಟ್ ಮೇ ಬಿ ದ ಬುಕ್ಸ್ ಆಫ್ ಅಕೌಂಟ್ಸ್ ಆಲ್ಸೋ ಡೆಸ್ಟ್ರಾಯ್ಡ್ ಇನ್ ದ ಫೈರ್ ಆಕ್ಸಿಡೆಂಟ್ ಆರ್ ಎನಿ ಅದರ್ ರೀಸನ್ಸ್ ಇಂದ ಅದು ಸಿಗ್ತಾ ಇಲ್ಲ ಅಥವಾ ಡೆಸ್ಟ್ರಾ ಆಗಿದೆ ಅಂದ್ಕೊಳ್ಳಿ, ಆಗ ನಾವು ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ನ ಅಸರ್ಟೈನ್ ಮಾಡಬೇಕಾಗುತ್ತೆ. ವೈಲ್ ಬೈ ಪ್ರಿಪೇರಿಂಗ್ ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿ ನಾವು ಅಸರ್ಟೈನ್ ಅನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಬುಕ್ಸ್ ಆಫ್ ಅಕೌಂಟ್ಸ್ ಇದ್ರೆ ನೀವು ಡೈರೆಕ್ಟ್ ಆಗಿ ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ನೋಡ್ಬಿಟ್ಟು ತಗೋಬಹುದು. ಇನ್ ಕೇಸ್ ಆ ಬುಕ್ಸ್ ಆಫ್ ಅಕೌಂಟ್ ಕೂಡ ಫೈರ್ ಆಕ್ಸಿಡೆಂಟ್ ಅಲ್ಲಿ ಡೆಸ್ಟ್ರಾ ಆಗೋಗ್ಬಿಟ್ಟಿದೆ ಅಥವಾ ಕಳೆದೋಗ್ಬಿಟ್ಟಿದೆ ಅಂತ ಬಂದಾಗ ನಾವು ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ, ಬಿಕಾಸ್ ಆಫ್ ಟು ಅಸರ್ಟೈನ್ ದಿ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್. ಸೊ ನಿಮಗೆ ಈ ಒಂದು ಇನ್ಶೂರೆನ್ಸ್ ಕ್ಲೈಮ್ ಅಲ್ಲಿ ನಿಮಗೆ ಬೇಕಾಗಿರೋದು ಈ 5 ಸ್ಟೆಪ್. ದಟ್ ಈಸ್ ಲೆಸ್ ದ ಸ್ಟೆಪ್ಸ್ ಇನ್ ಕ್ಯಾಲ್ಕುಲೇಟಿಂಗ್ ದ ಕ್ಲೈಮ್ ಫಾರ್ ಲಾಸ್ ಆಫ್ ಸ್ಟಾಕ್ ಆರ್ ಲಾಸ್ ಆಫ್ ಪ್ರಾಪರ್ಟಿ. ಸೊ ಅಮೌಂಟ್ ಆಫ್ ಕ್ಲೈಮ್ ಅನ್ನ ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಳ್ತೀರಾ, ಯಾವೆಲ್ಲ ಸ್ಟೆಪ್ಸ್ ಇನ್ಶೂರೆನ್ಸ್ ಅಲ್ಲಿ ಇನ್ವಾಲ್ವ್ ಆಗಿದೆ ಅಂದ್ರೆ ಈ 5 ಸ್ಟೆಪ್ ನಿಮಗೆ ಗೊತ್ತಿರಬೇಕು. ಮೊದಲನೇದು ಬಂದು ಪ್ರಿಪ್ರೇಷನ್ ಆಫ್ ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡೋದು, ಅದು ಲಾಸ್ಟ್ ಇಯರ್ ಟ್ರೇಡಿಂಗ್ ಅಕೌಂಟ್ ಅಥವಾ ಪ್ರೀವಿಯಸ್ ಇಯರ್ ಟ್ರೇಡಿಂಗ್ ಅಕೌಂಟ್ ಅಂತ ಕರಿತೀವಿ. ಎರಡನೇದು ಬಂದು ಕ್ಯಾಲ್ಕುಲೇಷನ್ ಆಫ್ ಗ್ರಾಸ್ ಪ್ರಾಫಿಟ್ ರೇಷಿಯೋ ಅಥವಾ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಆರ್ ಗ್ರಾಸ್ ಪ್ರಾಫಿಟ್ ರೇಷಿಯೋನ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಥರ್ಡ್ ಸ್ಟೆಪ್ ಬಂದು ಪ್ರಿಪ್ರೇಷನ್ ಆಫ್ ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಅನ್ನ ಮಾಡ್ತೀವಿ. ನಾಲ್ಕನೇದು ಬಂದು ಕ್ಯಾಲ್ಕುಲೇಷನ್ ಆಫ್ ಆಕ್ಚುಯಲ್ ಲಾಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತಕ್ಕಂಥದ್ದು. ಅಂಡ್ ಲಾಸ್ಟ್ ಒನ್ ಬಂದು ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಆಫ್ ಕ್ಲೈಮ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋದು. ಸೊ ದೇರ್ ಆರ್ 5 ಸ್ಟೆಪ್ ಇನ್ವಾಲ್ವ್ಡ್ ಇನ್ ಕ್ಯಾಲ್ಕುಲೇಟಿಂಗ್ ಅಮೌಂಟ್ ಆಫ್ ಕ್ಲೈಮ್ ಅಂಡರ್ ಫೈರ್ ಇನ್ಶೂರೆನ್ಸ್ ಕ್ಲೈಮ್ ಅಲ್ಲಿ. ಒಂದು ಪ್ರಿಪ್ರೇಷನ್ ಆಫ್ ಟ್ರೇಡಿಂಗ್ ಅಕೌಂಟ್, ಸೊ ಕ್ಯಾಲ್ಕುಲೇಷನ್ ಆಫ್ ಗ್ರಾಸ್ ಪ್ರಾಫಿಟ್ ರೇಷಿಯೋ, ಪ್ರಿಪ್ರೇಷನ್ ಆಫ್ ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್, calculation of amount of losses or actual amount of losses, and the fifth one ಬಂದು calculation of amount of claim.
ಸೊ ಇಲ್ಲಿ ಈ 5 ಸ್ಟೆಪ್ಸ್ ಅನ್ನ ನೀವು ಮಾಡಬೇಕಾಗುತ್ತೆ. ಅದರಲ್ಲಿ ಮೊದಲನೇದು ಬಂದು ಪ್ರಿಪರೇಷನ್ ಆಫ್ ಟ್ರೇಡಿಂಗ್ ಅಕೌಂಟ್. ದಟ್ ಈಸ್ ಟ್ರೇಡಿಂಗ್ ಅಕೌಂಟ್ ಇಸ್ ಲಾಸ್ಟ್ ಇಯರ್ ಟ್ರೇಡಿಂಗ್ ಅಕೌಂಟ್ ಅನ್ನು ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ. ಇದು ಮೊದಲನೇ ಸ್ಟೆಪ್. ಏನಕ್ಕೆ ಲಾಸ್ಟ್ ಇಯರ್ ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ, ನೋಡಿ, ದ ಟ್ರೇಡಿಂಗ್ ಅಕೌಂಟ್ ಈಸ್ ಪ್ರಿಪೇರ್ಡ್ ಫಾರ್ ದಿ ಪ್ರೀವಿಯಸ್ ಇಯರ್ ಫಾರ್ ದಿ ಪರ್ಪಸ್ ಆಫ್ ಟು ಅಸರ್ಟೈನ್ ದ ಅಮೌಂಟ್ ಆಫ್ ಗ್ರಾಸ್ ಪ್ರಾಫಿಟ್ ಆರ್ ಗ್ರಾಸ್ ಲಾಸ್. ವೈ ಡು ಯು ಪ್ರಿಪೇರ್ ಟ್ರೇಡಿಂಗ್ ಅಕೌಂಟ್ ಅಂತ ಕೇಳ್ತಾರೆ. ಟ್ರೇಡಿಂಗ್ ಅಕೌಂಟ್ ಅನ್ನ ಏನಕ್ಕೆ ಪ್ರಿಪೇರ್ ಮಾಡ್ತೀವಿ ಅಂತ ಹೇಳಿದ್ರೆ, the trading account is prepared to find out or ascertain the amount of gross profit. Gross profit ಅನ್ನ ಫೈಂಡ್ ಔಟ್ ಮಾಡಲಿಕ್ಕೆ ಸೊ ನಾವು ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ. ದಿಸ್ ಟ್ರೇಡಿಂಗ್ ಅಕೌಂಟ್ ಈಸ್ ನೆಸೆಸರಿ ಇನ್ ಕೇಸ್ ಇನ್ ದ ಕ್ವಶನ್ ದೇರ್ ಇಸ್ ನೋ ಇನ್ಫಾರ್ಮೇಶನ್ ರಿಲೇಟಿಂಗ್ ಟು ಗ್ರಾಸ್ ಪ್ರಾಫಿಟ್. ಗ್ರಾಸ್ ಪ್ರಾಫಿಟ್ ಅನ್ನ ಕ್ವಶನ್ ಅಲ್ಲೇ ಕೊಟ್ಟಿಲ್ಲ ಅಂತ ಹೇಳಿದ್ರೆ preparation of last year trading account is necessary. That is what this step is necessary when gross profit ratio or GP ratio is not given in the problem. ಕ್ವಶನ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ರೇಷಿಯೋ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಈ ಒಂದು ಟ್ರೇಡಿಂಗ್ ಅಕೌಂಟ್ ಅನ್ನ ಕಂಪಲ್ಸರಿ ಮಾಡಲೇಬೇಕು. ವೈ, ಏನಕ್ಕೆ ನಾವು ಈ ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ಟು ಅಸರ್ಟೈನ್ ದಿ ಗ್ರಾಸ್ ಪ್ರಾಫಿಟ್ ರೇಷಿಯೋ. ಇದು ಮೊದಲನೇ ಸ್ಟೆಪ್. ಯಾವ ತರ ನೀವು ಪ್ರಿಪೇರ್ ಮಾಡ್ಬೇಕಪ್ಪ, ಏನು ಫಾರ್ಮ್ಯಾಟ್ ಅಂತ ಹೇಳಿದ್ರೆ, ದಿಸ್ ದ ಟ್ರೇಡಿಂಗ್ ಅಕೌಂಟ್ ಪ್ರಾಫಿಟ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಡೆಬಿಟ್ ಸೈಡ್ ಎಲ್ಲ ಎಕ್ಸ್ಪೆನ್ಸಸ್ ಬರುತ್ತೆ, ಕ್ರೆಡಿಟ್ ಸೈಡ್ ಎಲ್ಲ ಇನ್ಕಮ್ ಬರುತ್ತೆ. ಸೊ ಯೂಶಲಿ ಏನೆಲ್ಲ ಇನ್ವಾಲ್ವ್ ಆಗಿರುತ್ತಪ್ಪ ಅಂತ ಹೇಳಿದ್ರೆ, ಫಸ್ಟ್ ನೀವು ಓಪನಿಂಗ್ ಸ್ಟಾಕ್ ತಗೋಬೇಕು, ಪರ್ಚೇಸ್ ತಗೋಬೇಕು. ಡೆಬಿಟ್ ಸೈಡು ಪರ್ಚೇಸ್ ಅಲ್ಲಿ ಕ್ಯಾಶ್ ಪರ್ಚೇಸ್ ಇರುತ್ತೆ, ಕ್ರೆಡಿಟ್ ಪರ್ಚೇಸ್ ಇರುತ್ತೆ, ಎರಡು ತಗೋಬೇಕು. ಆ ಪರ್ಚೇಸ್ ಅಲ್ಲಿ ನಿಮ್ಗೆ ಏನಾದರೂ ಪರ್ಚೇಸ್ ರಿಟರ್ನ್ ಇದ್ರೆ ಲೆಸ್ ಮಾಡ್ಕೊಳ್ಳಿ, ಅಥವಾ ಸ್ಯಾಂಪಲ್ಸ್ ಏನಾದರೂ ಕೊಟ್ಟಿದ್ರೆ ಅಡ್ವರ್ಟೈಸ್ಮೆಂಟ್ಗೆ ಫ್ರೀ ಸ್ಯಾಂಪಲ್ಸ್ ಏನಾದರೂ ಕೊಟ್ಟಿದ್ರೆ ಅದನ್ನು ಕೂಡ ನೀವು ಪರ್ಚೇಸ್ ಅಲ್ಲಿ ಲೆಸ್ ಮಾಡ್ಕೋಬೇಕು. ಆ್ಯಂಡ್ ಕ್ಯಾರೇಜ್ ಇನ್ವರ್ಡ್ ಇಸ್ ಎ ಡೈರೆಕ್ಟ್ ಎಕ್ಸ್ಪೆನ್ಸಸ್, ಇಲ್ಲೇ ತಗೋಬೇಕು. ವೇಜಸ್ ಇಸ್ ಎ ಡೈರೆಕ್ಟ್ ಎಕ್ಸ್ಪೆನ್ಸಸ್, ಇಲ್ಲೇ ತಗೋಬೇಕು. ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಕೊಡ್ತಾರೆ, ಅದು ಕೂಡ ಇಲ್ಲೇ ತಗೋಬೇಕಾಗುತ್ತೆ. ಕಸ್ಟಮ್ ಡ್ಯೂಟಿ ಇಸ್ ಆಲ್ಸೋ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಆ್ಯಂಡ್ ಕೋಲ್, ಗ್ಯಾಸ್, ವಾಟರ್, ಪವರ್, ಫ್ಯೂಯಲ್ ಇವೆಲ್ಲದೂ ಕೂಡ ಡೈರೆಕ್ಟ್ ಎಕ್ಸ್ಪೆನ್ಸಸ್ ನೀವು ಟ್ರೇಡಿಂಗ್ ಅಕೌಂಟಲ್ಲೇ ತಗೋಬೇಕು. ಯೂಶಲಿ ಡೆಬಿಟ್ ಸೈಡ್ ಬರ್ತಕ್ಕಂಥದ್ದು ಎಷ್ಟು ಇನ್ಫಾರ್ಮೇಷನ್ಸ್ ಇರುತ್ತೆ. ಅಂಡ್ ಕ್ರೆಡಿಟ್ ಸೈಡ್ ಎಲ್ಲ ಇನ್ಕಮ್ ಬರುತ್ತೆ. ಒಂದು ಸೇಲ್ಸ್ ಅಲ್ಲಿ ಏನಾದ್ರು ಸೇಲ್ಸ್ ರಿಟರ್ನ್ ಕೊಟ್ಟಿದ್ರೆ ಲೆಸ್ ಮಾಡ್ಕೊಂಡು ತಗೋಬೇಕು, ಇನ್ನೊಂದು ಕ್ಲೋಸಿಂಗ್ ಸ್ಟಾಕ್ ಬರುತ್ತೆ. ಸೊ ಅಡ್ಜಸ್ಟ್ ಮಾಡಿದ್ರೆ ನಿಮಗೆ ಯೂಶಲಿ ಯಾವಾಗಲೂ ಕೂಡ ಕ್ರೆಡಿಟ್ ಸೈಡ್ ಜಾಸ್ತಿ ಇರುತ್ತೆ, ಡೆಬಿಟ್ ಸೈಡ್ ಕಡಿಮೆ ಇರುತ್ತೆ. ಡಿಫರೆನ್ಸ್ ಅಮೌಂಟ್ ಅನ್ನ ನಾವು ಗ್ರಾಸ್ ಪ್ರಾಫಿಟ್, ಡೆಬಿಟ್ ಸೈಡ್ ಕಡಿಮೆ ಬಂದ್ರೆ ಗ್ರಾಸ್ ಪ್ರಾಫಿಟ್, ಕ್ರೆಡಿಟ್ ಸೈಡ್ ಕಡಿಮೆ ಬಂದ್ರೆ ನಾವು ಗ್ರಾಸ್ ಲಾಸ್ ಅಂತ ಕರಿತೀವಿ. ಯೂಶಲಿ ಗ್ರಾಸ್ ಪ್ರಾಫಿಟ್ ಬರೋ ತರದೇ ಪ್ರಾಬ್ಲಮ್ಸ್ ಅನ್ನ ನಿಮಗೆ ಕೊಡ್ತಾರೆ. ಸೊ ಇದು ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಇರ್ತಕ್ಕಂಥದ್ದು ಮೊದಲನೇ ಸ್ಟೆಪ್. ಏನಕ್ಕೆ ನಾವು ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ ಅಂದ್ರೆ, ಬಿಕಾಸ್ ಆಫ್ ಟು ಫೈಂಡ್ ಔಟ್ ಗ್ರಾಸ್ ಪ್ರಾಫಿಟ್. ವೈ ಡು ಯು ಪ್ರಿಪೇರ್ ಟ್ರೇಡಿಂಗ್ ಅಕೌಂಟ್ ಇನ್ ದ ಸೆನ್ಸ್ ಬಿಕಾಸ್ ಆಫ್ ಟು ಫೈಂಡ್ ಔಟ್ ಗ್ರಾಸ್ ಪ್ರಾಫಿಟ್. ಇದನ್ನ ಯಾವಾಗ ಪ್ರಿಪೇರ್ ಮಾಡ್ತೀವಿ ಅಂತಾನೂ ಗೊತ್ತಿರಬೇಕು. ಕ್ವಶನ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ರೇಷಿಯೋ ಕೊಟ್ಟಿಲ್ಲ ಅಂದ್ರೆ ನೀವು ಇದನ್ನ ಮಾಡಲೇಬೇಕು. ಗ್ರಾಸ್ ಪ್ರಾಫಿಟ್ ರೇಷಿಯೋ ಕೊಟ್ಟಿದ್ದಾರೆ ಅಂದ್ರೆ ನೀವು ಈ ಫಸ್ಟ್ ಸ್ಟೆಪ್ ಅನ್ನ ಮಾಡೋ ಅವಶ್ಯಕತೆ ಇಲ್ಲ, ಸೆಕೆಂಡ್ ಸ್ಟೆಪ್ಗೆ ಡೈರೆಕ್ಟ್ ಆಗಿ ಹೋಗ್ತೀರಾ. ಯಾಕೆಂದ್ರೆ ಅವರೇ ಗ್ರಾಸ್ ಪ್ರಾಫಿಟ್ ರೇಷಿಯೋ ಕೊಟ್ಟಿದ್ದಾರೆ ಅಂದ್ರೆ ನಾವು ಡೈರೆಕ್ಟ್ ಆಗಿ ಸೆಕೆಂಡ್ ಸ್ಟೆಪ್ ಅಲ್ಲಿ ಇದೀವಿ ಅಂತ ಅರ್ಥ. ಸೊ ಇಲ್ಲಿ ಎರಡನೇ ಸ್ಟೆಪ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಕ್ಯಾಲ್ಕುಲೇಷನ್ ಆಫ್ ಗ್ರಾಸ್ ಪ್ರಾಫಿಟ್ ರೇಷಿಯೋ, GP ರೇಷಿಯೋ. Here gross profit ratio na ascertained by using one of the formula. This is the formula, gross profit divided by net sales into 100 ಮಾಡಿದ್ರೆ ನಿಮಗೆ ಗ್ರಾಸ್ ಪ್ರಾಫಿಟ್ ರೇಷಿಯೋ ಬರುತ್ತೆ. ಸೊ ಗ್ರಾಸ್ ಪ್ರಾಫಿಟ್ ಕ್ವಶನ್ ಅಲ್ಲೇ ಕೊಟ್ಟಿರ್ತಾರೆ. ನೆಟ್ ಸೇಲ್ಸ್ ಅಂತ ಹೇಳಿದ್ರೆ ನೋಡಿ, ಗ್ರಾಸ್ ಸೇಲ್ಸ್, ಕ್ಯಾಶ್ ಸೇಲ್ಸ್ ಪ್ಲಸ್ ಕ್ರೆಡಿಟ್ ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್ ಮಾಡಿದ್ರೆ ನಿಮಗೆ ನೆಟ್ ಸೇಲ್ಸ್ ಸಿಗುತ್ತೆ. ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ಮಾಡಿದ್ರೆ ನಿಮಗೆ ಗ್ರಾಸ್ ಪ್ರಾಫಿಟ್ ರೇಷಿಯೋ ಸಿಗುತ್ತೆ. ಗ್ರಾಸ್ ಪ್ರಾಫಿಟ್ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ನಾವು ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ಬಿಟ್ಟು ನಾವು ಗ್ರಾಸ್ ಪ್ರಾಫಿಟ್ ಅನ್ನ ಫೈಂಡ್ ಔಟ್ ಮಾಡಿರ್ತೀವಿ. ನೆಟ್ ಸೇಲ್ಸ್ ಕ್ವಶನ್ ಅಲ್ಲಿ ಅವರೇ ಕೊಟ್ಟಿರ್ತಾರೆ ಸೇಲ್ಸ್ ಅಂತ. ಸೊ ಗ್ರಾಸ್ ಪ್ರಾಫಿಟ್ ನಾವು ಫೈಂಡ್ ಔಟ್ ಮಾಡೋದು ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ಮಾಡಿದ್ರೆ ನಿಮಗೆ ಗ್ರಾಸ್ ಪ್ರಾಫಿಟ್ ರೇಷಿಯೋ ಸಿಗುತ್ತೆ. ಯಾವಾಗ GP ರೇಷಿಯೋ ಕೊಟ್ಟಿಲ್ಲ ಅಂದ್ರೆ ನಾವು ಟ್ರೇಡಿಂಗ್ ಅಕೌಂಟ್ ಅನ್ನ ಮಾಡ್ತೀವಿ. ಟ್ರೇಡಿಂಗ್ ಅಕೌಂಟ್ ಮಾಡಿದೀವಿ ಅಂದ್ರೆ ಎರಡನೇ ಸ್ಟೆಪ್ ನಾವು ಗ್ರಾಸ್ ಪ್ರಾಫಿಟ್ ರೇಷಿಯೋನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಗ್ರಾಸ್ ಪ್ರಾಫಿಟ್ ರೇಷಿಯೋ ಇಸ್ ಎ ರೇಷಿಯೋ ವಿಚ್ ಶೋಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಗ್ರಾಸ್ ಪ್ರಾಫಿಟ್ ಅಂಡ್ ನೆಟ್ ಸೇಲ್ಸ್. So this is the formula to find out the relationship between gross profit and net sales ಅಂತ ಬಂದಾಗ gross profit divided by net sales into 100 you will get gross profit ratio. ಇದು ಎರಡನೇ ಸ್ಟೆಪ್. ಅಂಡ್ ಮೂರನೇ ಸ್ಟೆಪ್ ಬಂದು ಪ್ರಿಪರೇಷನ್ ಆಫ್ ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್. ಯೂಶಲಿ ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಈಸ್ ಸಿಮಿಲರ್ ಟು ಟ್ರೇಡಿಂಗ್ ಅಕೌಂಟ್. ನಾವೇನ್ ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ ಅದೇ ತರನೇ ಪ್ರಿಪೇರ್ ಮಾಡ್ತಕ್ಕಂಥದ್ದು. ಬಟ್ ದ ಟ್ರೇಡಿಂಗ್ ಅಕೌಂಟ್ ಈಸ್ ಪ್ರಿಪೇರ್ ಟು ಅಸರ್ಟೈನ್ ದಿ ಸ್ಟಾಕ್ ಆನ್ ದಿ ಡೇಟ್ ಆಫ್ fire accident. So here memorandum of trading account, now why do you prepare memorandum of trading account? In the sense, memorandum of trading account is prepared only for the purpose of to find out stock on the date of
ಫೈರ್ ಆಗದಾಗ ಎಷ್ಟು ಸ್ಟಾಕು ಇತ್ತು ಅನ್ನೋದನ್ನ ಫೈಂಡ್ ಔಟ್ ಮಾಡಲಿಕ್ಕೆ ಮಾತ್ರನೇ ನಾವು ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ನ ಪ್ರಿಪೇರ್ ಮಾಡೋದು. ಟ್ರೇಡಿಂಗ್ ಅಕೌಂಟ್ನ ನಾವು ಗ್ರಾಸ್ ಪ್ರಾಫಿಟ್ ಗ್ರಾಸ್ ಲಾಸ್ಗೆ ಪ್ರಿಪೇರ್ ಮಾಡ್ತೀವಿ. ಬಟ್ ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟನ್ನು ಇಟ್ ಈಸ್ ಪ್ರಿಪೇರ್ಡ್ ಟು ಫೈಂಡ್ ಔಟ್ ದಿ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್. ಫೈರ್ ಆಕ್ಸಿಡೆಂಟ್ ಆದಾಗ ಎಷ್ಟು ಸ್ಟಾಕ್ ಇತ್ತು ಅನ್ನೋದನ್ನ ಫೈಂಡ್ ಔಟ್ ಮಾಡಲಿಕ್ಕೆ ನಾವು ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಆ್ಯಂಡ್ ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟನ್ನು ನಾವು ಹೋಲ್ ಇಯರ್ನ ಪ್ರಿಪೇರ್ ಮಾಡೋಗಿಲ್ಲ. ಏನಕ್ಕೆ ಅಂದರೆ ಇಟ್ ಈಸ್ ಪ್ರಿಪೇರ್ಡ್ ಫ್ರಮ್ ಬಿಗಿನಿಂಗ್ ಆಫ್ ದಿ ಕರೆಂಟ್ ಇಯರ್. ಕರೆಂಟ್ ಇಯರ್ ಬಿಗಿನಿಂಗ್ ಇಂದ ಹಿಡಿದು ಟಿಲ್ ದ ಡೇಟ್ ಆಫ್ ಫೈರ್ ಆಕ್ಸಿಡೆಂಟ್. ಯಾವತ್ತು ಫೈರ್ ಆಕ್ಸಿಡೆಂಟ್ ಆಗುತ್ತೆ ಅಲ್ಲಿವರೆಗೂ ಮಾತ್ರನೇ ಪ್ರಿಪೇರ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇವತ್ತು 1/8 ಅಲ್ಲಿ ಫೈರ್ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ರೆ ನಾನು 1/4 ಇಂದ ಹಿಡಿದು 1/8 ವರೆಗೂ ಅಷ್ಟೇ ನಾವು ಪ್ರಿಪೇರ್ ಮಾಡಬೇಕು. ದಟ್ ಇಸ್ ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಈಸ್ ಪ್ರಿಪೇರ್ಡ್ ಫ್ರಮ್ ದಿ ಬಿಗಿನಿಂಗ್ ಆಫ್ ದಿ ಡೇಟ್ ಆಫ್ ಅಕೌಂಟಿಂಗ್ ಇಯರ್ ಅಂಟಿಲ್ ದ ಡೇಟ್ ಆಫ್ ಫೈರ್ ಆಕ್ಸಿಡೆಂಟ್. ಅಕೌಂಟಿಂಗ್ ಇಯರ್ ಬಿಗಿನಿಂಗ್ ಇಂದ ಹಿಡಿದು ಫೈರ್ ಆಕ್ಸಿಡೆಂಟ್ ಯಾವತ್ತಾಗುತ್ತೆ ಅಲ್ಲಿವರೆಗೂ ಮಾತ್ರ ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ. ಅಂಡ್ ದಿಸ್ ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಈಸ್ ಆಲ್ಸೋ ಇನ್ಕ್ಲೂಡ್ಸ್ ಓಪನಿಂಗ್ ಸ್ಟಾಕ್ ಇರುತ್ತೆ, ಪರ್ಚೇಸ್ ಇರುತ್ತೆ, ಸೇಲ್ಸ್ ಇರುತ್ತೆ, ಎಕ್ಸ್ಪೆನ್ಸಸ್ ಇರುತ್ತೆ. ಸೊ ದೀಸ್ ಆರ್ ಟಿಲ್ ದ ಡೇಟ್ ಆಫ್ ಫೈರ್ ಆಕ್ಸಿಡೆಂಟ್ ವರೆಗೂ ಏನೇನಾಗಿರುತ್ತೆ ಅಷ್ಟನ್ನ ಮಾತ್ರನೇ ಒಳಗೊಂಡಿರುತ್ತೆ. ಬಟ್ ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಸಿಮಿಲರ್ ಟು ಟ್ರೇಡಿಂಗ್ ಅಕೌಂಟ್ ತರನೇ, ಬಟ್ ಇದನ್ನ ಪ್ರಿಪೇರ್ ಮಾಡೋದು ಬಿಗಿನಿಂಗ್ ಆಫ್ ದಿ ಇಯರ್ ಇಂದ ಹಿಡಿದು ಅಪ್ ಟು ದಿ ಡೇಟ್ ಆಫ್ ಫೈರ್ ಆಕ್ಸಿಡೆಂಟ್ ವರೆಗೂ ಮಾತ್ರನೇ ಮಾಡ್ತಕ್ಕಂಥದ್ದು. ಇದು 3ನೇ ಸ್ಟೆಪ್. ಏನಕ್ಕೆ ಪ್ರಿಪೇರ್ ಮಾಡ್ತೀವಿ ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ನ ಅಂತ 2 ಮಾರ್ಕ್ಸ್ ಕೇಳಿದಾಗ ನಿಮಗೆ ಗೊತ್ತಿರಬೇಕು, ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಈಸ್ ಪ್ರಿಪೇರ್ಡ್ ಫಾರ್ ದಿ ಪರ್ಪಸ್ ಆಫ್ ಟು ಅಸರ್ಟೈನ್ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್. ಕ್ಲೋಸಿಂಗ್ ಸ್ಟಾಕ್ ಅನ್ನ ಫೈಂಡ್ ಔಟ್ ಮಾಡಲಿಕ್ಕೆ, ಅಥವಾ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ಆಕ್ಸಿಡೆಂಟ್ ಆದಾಗ ಎಷ್ಟು ಸ್ಟಾಕ್ ಇತ್ತು, ಎಷ್ಟು ಕ್ಲೋಸಿಂಗ್ ಸ್ಟಾಕ್ ಇತ್ತು ಅನ್ನೋದು ಗೊತ್ತಾಗಬೇಕು ಅಂದ್ರೆ ನಾವು ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಅಂಡ್ 4ನೇ ಸ್ಟೆಪ್ ಬಂದು ಕ್ಯಾಲ್ಕುಲೇಷನ್ ಆಫ್ ಆಕ್ಚುಯಲ್ ಅಮೌಂಟ್ ಆಫ್ ಲಾಸಸ್. ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ ಆಕ್ಚುಯಲ್ ಅಮೌಂಟ್ ಆಫ್ ಲಾಸಸ್ ಅಥವಾ ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಎಷ್ಟಿದೆ ಅಂತ ನಾವು ಫೈಂಡ್ ಔಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ನೋಡಿ, ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಇಸ್ ದ ವ್ಯಾಲ್ಯೂ ಆಫ್ ಆಕ್ಚುಯಲ್ ಲಾಸ್ ಇನ್ ದ ಫೈರ್ ಆಕ್ಸಿಡೆಂಟ್. ಫೈರ್ ಆಕ್ಸಿಡೆಂಟ್ ಅಲ್ಲಿ ಎಷ್ಟು ಆಕ್ಚುಯಲ್ ಆಗಿ ಲಾಸ್ ಆಗಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಲಿಕ್ಕೆ ಯೂಸ್ ಮಾಡ್ತಕ್ಕಂಥದ್ದು. ಅಂಡ್ ಇಟ್ ಮೇಕ್ಸ್ ಅನ್ ಅಡಿಷನಲ್ ಕ್ಯಾಲ್ಕುಲೇಷನ್ ಆಫ್ ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಆಫ್ಟರ್ ಫೈಂಡಿಂಗ್ ದಿ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್. ಸೊ ನಾವು ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ನ ಫೈಂಡ್ ಔಟ್ ಮಾಡಿದಾದ್ಮೇಲೆ ಸೊ ನಾವು ಎಷ್ಟು ಆಕ್ಚುಯಲ್ ಲಾಸ್ ಆಗಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಲಿಕ್ಕೆ ಯೂಸ್ ಮಾಡ್ತಕ್ಕಂಥದ್ದು. ದೇರ್ ಇಸ್ ಅ ಫಾರ್ಮ್ಯಾಟ್. ಸೊ ಫಸ್ಟ್ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ವ್ಯಾಲ್ಯೂ ಆಫ್ ದಿ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ನಾವೇ ಕ್ಯಾಲ್ಕುಲೇಷನ್ ಮಾಡಿರ್ತೀವಿ, ಈ ಸ್ಟೆಪ್ ನಂಬರ್ 3 ನಲ್ಲಿ ತಗೊಳ್ತೀವಿ. ಇದಕ್ಕೆ ನೀವೇನ್ ಮಾಡಬೇಕು ಅಂದ್ರೆ ಆಡ್ ಎನಿ ಫೈರ್ ಎಕ್ಸ್ಟಿಂಕ್ಷನ್ ಎಕ್ಸ್ಪೆನ್ಸಸ್ ಅನ್ನ ಪೇಮೆಂಟ್ ಮಾಡಿದ್ರೆ ಆಡ್ ಮಾಡಿ, ಲೆಸ್ ಎನಿ ಗೂಡ್ ಸೇವ್ಡ್ ಫ್ರಮ್ ಫೈರ್ ಅಥವಾ ಗೂಡ್ ಸಾಲ್ವೇಜ್ ಅಥವಾ ಸ್ಕ್ರಾಪ್ ಏನಾದರೂ ಇದ್ರೆ, ಅಂದ್ರೆ ಫೈರ್ ಆಕ್ಸಿಡೆಂಟ್ ಅಲ್ಲಿ ಏನಾದ್ರು ಗೂಡ್ ಸೇವ್ ಆಗಿದ್ರೆ ಅದನ್ನ ನೀವು ಲೆಸ್ ಮಾಡ್ಕೊಳ್ಳಿ. ಸೊ ಫೈರ್ ಆಕ್ಸಿಡೆಂಟ್ ಆದಾಗ ಎಷ್ಟು ಸ್ಟಾಕ್ ಇತ್ತು, ಆಡ್ ಫೈರ್ ಎಕ್ಸ್ಟಿಂಕ್ಷನ್ ಎಕ್ಸ್ಪೆನ್ಸಸ್ ನ ಆಡ್ ಮಾಡಿ ಮೈನಸ್ ಗೂಡ್ ಸೇವ್ಡ್ ಫ್ರಮ್ ಫೈರ್ ನ ಮೈನಸ್ ಮಾಡಿದ್ರೆ ನಿಮಗೆ ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್ ಸಿಗುತ್ತೆ. ಸೊ ಅದು ಆಕ್ಚುಯಲ್ ಅಮೌಂಟ್ ಆಫ್ ಲಾಸಸ್ ಅಂತ ಕರಿತಾ ಹೋಗ್ತೀವಿ. ಗೂಡ್ ಸೇವ್ ಅಥವಾ ಗೂಡ್ ಸಾಲ್ವೇಜ್ ಅಂತ ಕರಿತೀವಿ. ಸೊ ಇಲ್ಲಿ 4ನೇ ಸ್ಟೆಪ್ ಅಲ್ಲಿ ನಾವು ಆಕ್ಚುಯಲ್ ಅಮೌಂಟ್ ಆಫ್ ಲಾಸಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡುದು. ಸೊ ಈ 4ನೇ ಸ್ಟೆಪ್ ಆದ್ಮೇಲೆ 5ನೇ ಸ್ಟೆಪ್ ನಾವು ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಆಫ್ ಕ್ಲೈಮ್ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಕ್ಯಾಲ್ಕುಲೇಷನ್ ಆಫ್ ಕ್ಲೈಮ್ಸ್ ಡಿಪೆಂಡ್ ಆನ್ ದಿ ಎಕ್ಸ್ಟೆಂಟ್ ಆಫ್ ಇನ್ಶೂರೆನ್ಸ್ ಆನ್ ದಿ ವ್ಯಾಲ್ಯೂ ಆಫ್ ದಿ ಗೂಡ್ಸ್. ನಾವು ಎಷ್ಟು ವ್ಯಾಲ್ಯೂ ಮಾಡ್ತಿದ್ದೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದರಲ್ಲಿ 2 ಸಿಚುಯೇಷನ್ಸ್ ಬರುತ್ತೆ. ವೆನ್ ಸ್ಟಾಕ್ ಈಸ್ properly insured or over insured, the amount of claim will be the same as amount of losses. ಸ್ಟಾಕ್ ಅನ್ನ ಪ್ರಾಪರ್ ಆಗಿ ಇನ್ಶೂರೆನ್ಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಸ್ಟಾಕ್ ಡೆಸ್ಟ್ರಾಯ್ ಆಗಿದೆ ಅಷ್ಟು ಅಮೌಂಟ್ ಅನ್ನ ಕ್ಲೈಮ್ ಆಗಿ ನೀವು ತಗೋಬಹುದು ಅಂತ ಇದೆ. ಯಾವಾಗ ಕರೆಕ್ಟ್ ಆಗಿ ಇನ್ಶೂರೆನ್ಸ್ ಮಾಡ್ತಿದ್ರೆ ಅಥವಾ ಓವರ್ ಇನ್ಶೂರೆನ್ಸ್ ಮಾಡ್ತಿದ್ರೆ. ಸಪೋಸ್ ವೆನ್ ದ ಸ್ಟಾಕ್ ಈಸ್ ಅಂಡರ್ ಇನ್ಶೂರ್ ಮಾಡಿಸಿದ್ರೆ, ಅಂಡರ್ ಇನ್ಶೂರೆನ್ಸ್ ಅನ್ನ ಮಾಡಿಸಿದ್ರೆ ಅವಾಗ ನಿಮ್ಗೆ 2 ಸಿಚುಯೇಷನ್ಸ್ ನೋಡ್ಬೇಕಾಗುತ್ತೆ. ಇಫ್ ಎಂಟೈರ್ ಸ್ಟಾಕ್ ಈಸ್ ಎಂಟೈರ್ ಸ್ಟಾಕ್ ಡೆಸ್ಟ್ರಾಯ್ ಆಗಿದ್ರೆ ದ ಪಾಲಿಸಿ ಅಮೌಂಟ್ ಎಷ್ಟಿರುತ್ತೆ ಅಷ್ಟು ಅಮೌಂಟ್ ಅನ್ನ ನೀವು ಕ್ಲೈಮ್ ಮಾಡ್ಕೊಳ್ತೀರಾ. ಇನ್ ಕೇಸ್ ಇಫ್ ಓನ್ಲಿ ಎ ಪೋರ್ಷನ್ ಆಫ್ ಗೂಡ್ಸ್ ಡೆಸ್ಟ್ರಾಯ್ ಆಗ್ಬಿಟ್ಟಿದೆ, ಸೊ ಎಂಟೈರ್ ಡೆಸ್ಟ್ರಾಯ್ ಆಗೋ ಬದಲು ಪೋರ್ಷನ್ ಡೆಸ್ಟ್ರಾಯ್ ಆಗಿದೆ ಅಂತ ಬಂದಾಗ ಆಗ ಸೊ ಇಫ್ ದ ಆಕ್ಚುಯಲ್ ಲಾಸ್ ಇಸ್ ಡಿಫರೆಂಟ್ ಫ್ರಮ್ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್, ದ ಅಮೌಂಟ್ ಆಫ್ ಕ್ಲೈಮ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ ಯೂಸಿಂಗ್ ಒನ್ ಆಫ್ ದಿ ಫಾರ್ಮುಲಾ. ಆ ಒಂದು ಫಾರ್ಮುಲಾ ಏನ್ ಹೇಳುತ್ತೆ, ಅವರೇಜ್ ಕ್ಲಾಸ್ ಫಾರ್ಮುಲಾ ಅಂತ ಹೇಳುತ್ತೆ. ನೋಡಿ, ಅವರೇಜ್ ಕ್ಲಾಸ್ ಇಟ್ ರೆಫರ್ಸ್ ಟು ದಿ ಕ್ಲಾಸ್ ಇನ್ಕ್ಲೂಡೆಡ್ ಇನ್ ಇನ್ಶೂರೆನ್ಸ್ ಅಗ್ರಿಮೆಂಟ್ ಫಾರ್ ದಿ ಪರ್ಪಸ್ ಆಫ್ ಡಿಸ್ಕರೇಜಿಂಗ್ ಅಂಡರ್ ಇನ್ಶೂರೆನ್ಸ್ ಆಫ್ ಸ್ಟಾಕ್ ಆರ್ ಎನಿ ಅದರ್ ಅಸೆಟ್ಸ್. ಕ್ಲಾಸ್ ಅಲ್ಲಿ ನೀವು ಕ್ಯಾಲ್ಕುಲೇಷನ್ಸ್ ಮಾಡ್ತೀರಾ ಅಂದ್ರೆ ಈ ಫಾರ್ಮುಲಾ ಹಾಕ್ಲೇಬೇಕಾಗುತ್ತೆ. ಸೊ ಯಾವಾಗ ಕ್ವಶನ್ ಅಲ್ಲಿ ಅವರೇಜ್ ಕ್ಲಾಸ್ ಅಪ್ಲಿಕಬಲ್ ಆಗಿದೆ ಅಂತ ಹೇಳಿದರೆ
ಆಗ ನೀವು ಈ ಒಂದು ಫಾರ್ಮುಲಾ ಯೂಸ್ ಮಾಡಬೇಕಾಗುತ್ತೆ. ಸೊ ಅಮೌಂಟ್ ಆಫ್ ಕ್ಲೈಮ್ ಈಕ್ವಲ್ಸ್ ಪಾಲಿಸಿ ಅಮೌಂಟ್ ಇಂಟು ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಡಿವೈಡೆಡ್ ಬೈ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ಮಾಡಿದ್ರೆ ಸೊ ನಿಮಗೆ ಸೊ ಅವರೇಜ್ ಕ್ಲಾಸ್ ನಿಮಗೆ ಸಿಗ್ತಾ ಹೋಗುತ್ತೆ, ಅಮೌಂಟ್ ಆಫ್ ಕ್ಲೈಮ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಇದು ಅವರೇಜ್ ಕ್ಲಾಸ್ ಇರ್ತಕ್ಕಂಥದ್ದು. ಪಾಲಿಸಿ ಅಮೌಂಟ್ ಇಂಟು ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಡಿವೈಡೆಡ್ ಬೈ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ಮಾಡಿದ್ರೆ ನಿಮಗೆ ಆ ಒಂದು ಅವರೇಜ್ ಕ್ಲಾಸ್ ಪ್ರಕಾರ ಎಷ್ಟು ಅಮೌಂಟ್ ಆಫ್ ಕ್ಲೈಮ್ ನಿಮಗೆ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ಸೊ ಇದು 5 ಸ್ಟೆಪ್ ನೀವು ಫಾಲೋ ಮಾಡಬೇಕಾಗಿರೋದು ವೈಲ್ ಪ್ರಿಪೇರಿಂಗ್ ಇನ್ಶೂರೆನ್ಸ್ ಕ್ಲೈಮ್ ಅನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ. ಸೊ ನಿಮಗೆ ಈ 5 ಸ್ಟೆಪ್ಸ್ ಗೊತ್ತಿರಬೇಕು. ಪ್ರಿಪರೇಷನ್ ಆಫ್ ಟ್ರೇಡಿಂಗ್ ಅಕೌಂಟ್ ಬಿಕಾಸ್ ಆಫ್ ಟು ಫೈಂಡ್ ಔಟ್ GP. ಕ್ಯಾಲ್ಕುಲೇಷನ್ ಆಫ್ ಗ್ರಾಸ್ ಪ್ರಾಫಿಟ್ ರೇಷಿಯೋಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ಸ್ಟೆಪ್ 2 ಮೆಮೊರಂಡಮ್ ಇಸ್ ಪ್ರಿಪೇರ್ ಟು ಫೈಂಡ್ ಔಟ್ ದ ಕ್ಲೋಸಿಂಗ್ ಸ್ಟಾಕ್ ಆರ್ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್. ದೆನ್ ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಅಮೌಂಟ್ ಆಫ್ ಕ್ಲೈಮ್ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಇದು 5 ಸ್ಟೆಪ್ ಇರ್ತಕ್ಕಂಥದ್ದು. ಸೊ ಮುಂದಿನ ದಿನದಲ್ಲಿ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟ ಎಲ್ಲ ಥರದ ಕ್ವಶನ್ಸ್ಗಳನ್ನು ನಾನು ನಿಮಗೆ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೀನಿ. ಸೊ ಅದಕ್ಕೂ ಮುಂಚೆ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.